ಹೆಬ್ಬಾಳ್ಕರ್ ಅವರು ದುರ್ಘಟನೆಯಲ್ಲಿ ಅಪಘಾತಕ್ಕೆ ಈಡಾಗಿರುವಂಥದ್ದು ಭಾಳ ದುರಾದೃಷ್ಟಕರ. ಅದೃಷ್ಟವಶಾತ್ ಅದು ಆಗಿರುವ ದುರ್ಘಟನೆ ನೋಡಿದರೆ ಇನ್ನಷ್ಟು ಪ್ರಮಾದ ಆಗುವಂತಹ ರೀತಿಯಲ್ಲಿ ದುರ್ಘಟನೆ ಆಗಿದ್ದರೂ ಪ್ರಾಣಾಪಾಯಕ್ಕೆ ತೊಂದರೆ ಇಲ್ಲದೆ ಅವರು ಗುಣಮುಖರ ಆಗ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಹೊರಗೂ ಕೂಡ ಬಂದಿದ್ದಾರೆ. ಅವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ. ಪಕ್ಷ ಮತ್ತೊಂದು ಮಗದೊಂದು ಬೇರೆ ವಿಷಯ. ಒಬ್ಬ ರಾಜ್ಯ ಸರ್ಕಾರದ ಸಚಿವರಾಗಿ ಜನಪ್ರತಿನಿಧಿಗಳಾಗಿ ಅವರು ಇವತ್ತು ರಾಜ್ಯದಲ್ಲಿ ಒಂದು ಮಹಿಳೆಯಾಗಿಯೂ ಕೂಡ ಈ ಹಂತಕ್ಕೆ ಬೆಳೆದಿರುವಂಥವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಮತ್ತು ಸಂಪೂರ್ಣ ಕೆಲಸಕ್ಕೆ ಮರಳಿ ಬರುವಷ್ಟು ಅವರಿಗೆ ಶಕ್ತಿ ಬರಲಿ ಶೀಘ್ರವಾಗಿ ಅಂತ ನಾನು ಹಾರೈಸ್ತೇನೆ. ಗುಣಮುಖರಾಗಿ ಇವತ್ತು ಬರ್ತಾ ಇದ್ದಾರೆ ಸರ್. ಹಾಗೆ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದುರ್ಘಟನೆಯಲ್ಲಿ ಅಪಘಾತಕ್ಕೆ ಈಡಾಗಿರುವಂಥದ್ದು ಭಾಳ ದುರಾದೃಷ್ಟಕರ. ಅದೃಷ್ಟವಶಾತ್ ಅದು ಆಗಿರುವ ದುರ್ಘಟನೆ ನೋಡಿದರೆ ಇನ್ನಷ್ಟು ಪ್ರಮಾದ ಆಗುವಂತಹ ರೀತಿಯಲ್ಲಿ ದುರ್ಘಟನೆ ಆಗಿದ್ದರೂ ಪ್ರಾಣಾಪಾಯಕ್ಕೆ ತೊಂದರೆ ಇಲ್ಲದೆ ಅವರು ಗುಣಮುಖರ ಆಗ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಹೊರಗೂ ಕೂಡ ಬಂದಿದ್ದಾರೆ. ಅವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ. ಪಕ್ಷ ಮತ್ತೊಂದು ಮಗದೊಂದು ಬೇರೆ ವಿಷಯ. ಒಬ್ಬ ರಾಜ್ಯ ಸರ್ಕಾರದ ಸಚಿವರಾಗಿ ಜನಪ್ರತಿನಿಧಿಗಳಾಗಿ ಅವರು ಇವತ್ತು ರಾಜ್ಯದಲ್ಲಿ ಒಂದು ಮಹಿಳೆಯಾಗಿಯೂ ಕೂಡ ಈ ಹಂತಕ್ಕೆ ಬೆಳೆದಿರುವಂಥವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಮತ್ತು ಸಂಪೂರ್ಣ ಕೆಲಸಕ್ಕೆ ಮರಳಿ ಬರುವಷ್ಟು ಅವರಿಗೆ ಶಕ್ತಿ ಬರಲಿ ಶೀಘ್ರವಾಗಿ ಅಂತ ನಾನು ಹಾರೈಸ್ತೇನೆ. ಗುಣಮುಖರಾಗಿ ಇವತ್ತು ಬರ್ತಾ ಇದ್ದಾರೆ ಸರ್. ಹಾಗೆ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದುರ್ಘಟನೆಯಲ್ಲಿ ಅಪಘಾತಕ್ಕೆ ಈಡಾಗಿರುವಂಥದ್ದು ಭಾಳ ದುರಾದೃಷ್ಟಕರ. ಅದೃಷ್ಟವಶಾತ್ ಅದು ಆಗಿರುವ ದುರ್ಘಟನೆ ನೋಡಿದರೆ ಇನ್ನಷ್ಟು ಪ್ರಮಾದ ಆಗುವಂತಹ ರೀತಿಯಲ್ಲಿ ದುರ್ಘಟನೆ ಆಗಿದ್ದರೂ ಪ್ರಾಣಾಪಾಯಕ್ಕೆ ತೊಂದರೆ ಇಲ್ಲದೆ ಅವರು ಗುಣಮುಖರ ಆಗ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಹೊರಗೂ ಕೂಡ ಬಂದಿದ್ದಾರೆ. ಅವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ. ಪಕ್ಷ ಮತ್ತೊಂದು ಮಗದೊಂದು ಬೇರೆ ವಿಷಯ. ಒಬ್ಬ ರಾಜ್ಯ ಸರ್ಕಾರದ ಸಚಿವರಾಗಿ ಜನಪ್ರತಿನಿಧಿಗಳಾಗಿ ಅವರು ಇವತ್ತು ರಾಜ್ಯದಲ್ಲಿ ಒಂದು ಮಹಿಳೆಯಾಗಿಯೂ ಕೂಡ ಈ ಹಂತಕ್ಕೆ ಬೆಳೆದಿರುವಂಥವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಮತ್ತು ಸಂಪೂರ್ಣ ಕೆಲಸಕ್ಕೆ ಮರಳಿ ಬರುವಷ್ಟು ಅವರಿಗೆ ಶಕ್ತಿ ಬರಲಿ ಶೀಘ್ರವಾಗಿ ಅಂತ ನಾನು ಹಾರೈಸ್ತೇನೆ. ಗುಣಮುಖರಾಗಿ ಇವತ್ತು ಬರ್ತಾ ಇದ್ದಾರೆ ಸರ್. ಹಾಗೆ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದುರ್ಘಟನೆಯಲ್ಲಿ ಅಪಘಾತಕ್ಕೆ ಈಡಾಗಿರುವಂಥದ್ದು ಭಾಳ ದುರಾದೃಷ್ಟಕರ. ಅದೃಷ್ಟವಶಾತ್ ಅದು ಆಗಿರುವ ದುರ್ಘಟನೆ ನೋಡಿದರೆ ಇನ್ನಷ್ಟು ಪ್ರಮಾದ ಆಗುವಂತಹ ರೀತಿಯಲ್ಲಿ ದುರ್ಘಟನೆ ಆಗಿದ್ದರೂ ಪ್ರಾಣಾಪಾಯಕ್ಕೆ ತೊಂದರೆ ಇಲ್ಲದೆ ಅವರು ಗುಣಮುಖರ ಆಗ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಹೊರಗೂ ಕೂಡ ಬಂದಿದ್ದಾರೆ. ಅವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ. ಪಕ್ಷ ಮತ್ತೊಂದು ಮಗದೊಂದು ಬೇರೆ ವಿಷಯ. ಒಬ್ಬ ರಾಜ್ಯ ಸರ್ಕಾರದ ಸಚಿವರಾಗಿ ಜನಪ್ರತಿನಿಧಿಗಳಾಗಿ ಅವರು ಇವತ್ತು ರಾಜ್ಯದಲ್ಲಿ ಒಂದು ಮಹಿಳೆಯಾಗಿಯೂ ಕೂಡ ಈ ಹಂತಕ್ಕೆ ಬೆಳೆದಿರುವಂಥವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಮತ್ತು ಸಂಪೂರ್ಣ ಕೆಲಸಕ್ಕೆ ಮರಳಿ ಬರುವಷ್ಟು ಅವರಿಗೆ ಶಕ್ತಿ ಬರಲಿ ಶೀಘ್ರವಾಗಿ ಅಂತ ನಾನು ಹಾರೈಸ್ತೇನೆ. ಗುಣಮುಖರಾಗಿ ಇವತ್ತು ಬರ್ತಾ ಇದ್ದಾರೆ ಸರ್. ಹಾಗೆ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದುರ್ಘಟನೆಯಲ್ಲಿ ಅಪಘಾತಕ್ಕೆ ಈಡಾಗಿರುವಂಥದ್ದು ಭಾಳ ದುರಾದೃಷ್ಟಕರ. ಅದೃಷ್ಟವಶಾತ್ ಅದು ಆಗಿರುವ ದುರ್ಘಟನೆ ನೋಡಿದರೆ ಇನ್ನಷ್ಟು ಪ್ರಮಾದ ಆಗುವಂತಹ ರೀತಿಯಲ್ಲಿ ದುರ್ಘಟನೆ ಆಗಿದ್ದರೂ ಪ್ರಾಣಾಪಾಯಕ್ಕೆ ತೊಂದರೆ ಇಲ್ಲದೆ ಅವರು ಗುಣಮುಖರ ಆಗ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಹೊರಗೂ ಕೂಡ ಬಂದಿದ್ದಾರೆ. ಅವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ. ಪಕ್ಷ ಮತ್ತೊಂದು ಮಗದೊಂದು ಬೇರೆ ವಿಷಯ. ಒಬ್ಬ ರಾಜ್ಯ ಸರ್ಕಾರದ ಸಚಿವರಾಗಿ ಜನಪ್ರತಿನಿಧಿಗಳಾಗಿ
ಅವರು ಇವತ್ತು ರಾಜ್ಯದಲ್ಲಿ ಒಂದು ಮಹಿಳೆಯಾಗಿಯೂ ಕೂಡ ಈ ಹಂತಕ್ಕೆ ಬೆಳೆದಿರುವಂಥವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಮತ್ತು ಸಂಪೂರ್ಣ ಕೆಲಸಕ್ಕೆ ಮರಳಿ ಬರುವಷ್ಟು ಅವರಿಗೆ ಶಕ್ತಿ ಬರಲಿ ಶೀಘ್ರವಾಗಿ ಅಂತ ನಾನು ಹಾರೈಸ್ತೇನೆ. ಗುಣಮುಖರಾಗಿ ಇವತ್ತು ಬರ್ತಾ ಇದ್ದಾರೆ ಸರ್ ಅದೊಂದು. ಹಾಗೆ ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದುರ್ಘಟನೆಯಲ್ಲಿ ಅಪಘಾತಕ್ಕೆ ಈಡಾಗಿರುವಂಥದ್ದು ಭಾಳ ದುರಾದೃಷ್ಟಕರ. ಅದೃಷ್ಟವಶಾತ್ ಅದು ಆಗಿರುವ ದುರ್ಘಟನೆ ನೋಡಿದರೆ ಇನ್ನಷ್ಟು ಪ್ರಮಾದ ಆಗುವಂತಹ ರೀತಿಯಲ್ಲಿ ದುರ್ಘಟನೆ ಆಗಿದ್ದರೂ ಪ್ರಾಣಾಪಾಯಕ್ಕೆ ತೊಂದರೆ ಇಲ್ಲದೆ ಅವರು ಗುಣಮುಖರ ಆಗ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಹೊರಗೂ ಕೂಡ ಬಂದಿದ್ದಾರೆ. ಅವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ. ಪಕ್ಷ ಮತ್ತೊಂದು ಮಗದೊಂದು ಬೇರೆ ವಿಷಯ. ಒಬ್ಬ ರಾಜ್ಯ ಸರ್ಕಾರದ ಸಚಿವರಾಗಿ ಜನಪ್ರತಿನಿಧಿಗಳಾಗಿ ಅವರು ಇವತ್ತು ರಾಜ್ಯದಲ್ಲಿ ಒಂದು ಮಹಿಳೆಯಾಗಿಯೂ ಕೂಡ ಈ ಹಂತಕ್ಕೆ ಬೆಳೆದಿರುವಂಥವರು ಆದಷ್ಟು ಶೀಘ್ರವಾಗಿ ಗುಣಮುಖರಾಗಲಿ ಮತ್ತು ಸಂಪೂರ್ಣ ಕೆಲಸಕ್ಕೆ ಮರಳಿ ಬರುವಷ್ಟು ಅವರಿಗೆ ಶಕ್ತಿ ಬರಲಿ ಶೀಘ್ರವಾಗಿ ಅಂತ ನಾನು ಹಾರೈಸ್ತೇನೆ. ಗುಣಮುಖರಾಗಿ ಇವತ್ತು ಬರ್ತಾ ಇದ್ದಾರೆ ಸರ್ ಅದೊಂದು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮ್ಮ ವೃತ್ತದ ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ ಎಲ್ ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರ ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ಗೆ ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಬಾರಿ ಐಟ್ ಅದಲ್ಲ ಮಾರೆ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಿಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.